ನಾವು ಹೆಚ್ಚಿನದಾಗಿ ನಾವು ಈ ಕಾಯ್ದೆಗಳ ಬಗ್ಗೆ ತಿಳ್ಕೊಂಡು ನಮ್ಮ ಸುತ್ತಮುತ್ತಲಿನ ಜನರಿಗೆ ಅವೇರ್ನೆಸ್ ಕೊಡ್ಬೇಕು. ಮತ್ತೆ ನಾವು ಕೆಲಸ ಮಾಡ್ಬೇಕಾದ್ರೆ ನಮ್ಮ ತುಮಕೂರಿನಲ್ಲಿ ಟೋಟಲ್ 3800 ಚಿಲ್ಡ್ರೆ ದೇವಸ್ಥಾನಗಳಿದಾವೆ. ಅದರಲ್ಲಿ ಕೆಲವೊಂದು ದೇವಸ್ಥಾನಗಳಿಗೆ ಯಾರನ್ನು SC/ST ಗಳನ್ನ ಬಿಡ್ಕೊಳ್ಳೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಪರಿಹಾರ ಕಾನೂನು ವೇದಿಕೆಯಿಂದ ಹೋಗ್ಬಿಟ್ಟು ಅವ್ರನ್ನ ನೀವು ದೇವಸ್ಥಾನ ಹೋಗಿ ನಾವು, ಯಾಕಂದ್ರೆ ನಾವು ಜಾಸ್ತಿ ಅಪ್ರೋಚ್ ಮಾಡೋದಕ್ಕಾಗಲ್ಲ, ಅವ್ರಿಗೆ ಅವ್ರದ್ದಾದಂತ ಕೆಲವೊಂದು ಸಮಸ್ಯೆಗಳು ಇರ್ತವೆ ಹಳ್ಳಿನಲ್ಲಿ. ನಾವೇನೋ ಹೋಗಿ ತಕ್ಷಣಕ್ಕೆ ಅವ್ರಿಗೆ ಹೇಳ್ಬೋದು, ಬಟ್ ದಿನ ಕ್ರಮೇಣ ಅವರು ಬದುಕೋದ್ರಿಂದ ಕೆಲವೊಬ್ರು ಅದನ್ನ ಅಪೋಸ್ ಮಾಡ್ತಾರೆ, ದೇವಸ್ಥಾನಗಳಿಗೆ ಅವರ ಪ್ರವೇಶ ಆಗಲ್ಲ. ಹಾಗಾಗಿ ಅಂತವನ್ನೆಲ್ಲ ನಾವು ಅರಿವು ಮಾಡ್ತಾ ಇದ್ವಿ. ಮತ್ತೆ ಪಾಗೋಡ ತಾಲೂಕಿನಲ್ಲಿ ಕಿತ್ತನಹಳ್ಳಿ ಅಂತ ಒಂದಿದೆ, ಒಬ್ರು ಸುಮಾರು 65 ವರ್ಷ ವ್ಯಕ್ತಿ ಒಬ್ರು ತೀರೋಗ್ತಾರೆ. ಅವ್ರನ್ನ ಮಣ್ಣು ಮಾಡೋದಕ್ ಬಿಡಲ್ಲ, ಯಾಕಂದ್ರೆ ಒಂದು ಸ್ಮಶಾನ ಕೊಟ್ಟಿದ್ದಾರೆ, 2.5 ಎಕರೆ ಸ್ಮಶಾನ ಕೊಟ್ಟಿರ್ತಾರೆ. ಆ ಜಾಗದಲ್ಲಿ ಅವ್ರು ಮಣ್ಣು ಮಾಡೋದಕ್ ಬಿಡ, ಯಾಕಂದ್ರೆ ಪಕ್ಕದಲ್ಲಿ ಅವರು ಲಿಂಗಾಯತರು, ಬೋವಿ, ಒಕ್ಕಲಿಗರು ಆ ಜಮೀನ ಅಕ್ವೈರ್ ಮಾಡಿರ್ತಾರೆ, ಖರಾಬ್ ಜಾಗನ. ಆ ಖರಾಬ್ ಜಾಗನ ಅಕ್ವೈರ್ ಮಾಡಿದ್ರಿಂದ ಅವ್ರು ಏನ್ ಮಾಡ್ತಾರೆ, ಮಣ್ಣು ಮಾಡೋದಕ್ ಬಿಡಲ್ಲ. ರಾತ್ರಿ 10:30ಕ್ಕೆ ಆ ವ್ಯಕ್ತಿನ ಮಣ್ಣು ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ, ಯಾಕಂದ್ರೆ ನಮ್ಗೆ ಅಲ್ಲಿ ಅವಕಾಶನೇ ಮಾಡ್ಕೊಡಲ್ಲ. ಅದನ್ನ ನೋಡ್ಬಿಟ್ಟು ಅವರು ಈ ಊರಿನ ಮೇನ್ ಮುಖ್ಯ ದಾರಿನಲ್ಲೇ ಅವರು ಮಣ್ಣು ಮಾಡ್ಬಿಡ್ತಾರೆ. ಅದಾದ್ಮೇಲೆ ಮತ್ತೆ ಅವರು ತಹಶೀಲ್ದಾರು AC ಗಳೆಲ್ಲ ಹೋಗ್ಬಿಟ್ಟು ಅದನ್ನ ತೆಗೆದ್ಬಿಟ್ಟು ಮತ್ತೆ ಅದು ಏನು ಒಂದು ಖರಾಬ್ ಜಾಗದಲ್ಲಿ ಅವಕಾಶ ಮಾಡ್ಕೊಟ್ಟಿರ್ತಾರೆ ಸ್ಮಶಾನಕ್ಕೆ, ಮತ್ತೆ ಹೋಗಲ್ಲಿ ಮಣ್ಣು ಮಾಡಿಸ್ತಾರೆ. ಯಾಕಂದ್ರೆ ನಮಗೆ ತುಂಬಾ ಕಷ್ಟ ಆಗ್ತಿದೆ ಲೋಕಲ್ ಅಲ್ಲಿ ಕೆಲಸ ಮಾಡೋದಕ್ಕೆ. ನಮ್ಮ ನಾಯಕರುಗಳೇ ನಮ್ಮನ್ನ ಬಿಡಲ್ಲ, ಯಾಕಂದ್ರೆ ಯಾರನ್ನ ಒಬ್ರು ಯೂತ್ಸ್ ಏನೋ ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅವ್ರನ್ನ ಅವರು ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕು. ಯಾಕಂದ್ರೆ ನಮ್ಗೆ ಒಂದು ನೋವಿರುತ್ತೆ, ಸಮುದಾಯದಲ್ಲಿ ಆಗಂತ ಕೆಲವೊಂದು ಕಷ್ಟಗಳನ್ನ ನಾವು ತುಂಬಾ ಚಿಕ್ಕ ವಯಸ್ಸಿನ ನೋಡ್ಕೊಂಡ್ ಬಂದಿರೋದ್ರಿಂದ ನಮ್ಗೆ ಒಂದು ಅದ್ರ ಬಗ್ಗೆ ಒಂದು ಕನ್ಸನ್ ಇರುತ್ತೆ, ಕೆಲಸ ಮಾಡ್ಬೇಕು, ಸಮುದಾಯಕ್ಕೆ ನಮ್ಮಿಂದ ಏನಾದ್ರು ಒಂದು ಮಾಡ್ಬೇಕು ಅನ್ನೋದ್ರ ಒಂದು ಕನ್ಸನ್ ಇರುತ್ತೆ. ಬಟ್ ನಮ್ಮ ನಾಯಕರುಗಳು ಅದನ್ನ ಬಿಟ್ಕೊಡ್ತಾ ಇಲ್ಲ, ಯಾಕಂದ್ರೆ ಅವರು ನಮ್ಗಿಂತ ಮುಖ್ಯವಾಗಿ ಬೆಳೆದು ಬಿಡ್ತಾರೆ ಅನ್ನೋ ಒಂದು ಕೆಟ್ಟ ಅಭಿಪ್ರಾಯ ಇದೆ. ಆ ಕೆಟ್ಟ ಅಭಿಪ್ರಾಯನ ಹೋಗಿಸ್ಬಿಟ್ಟು ಬರೋಂತ ಯೂತ್ಸಿಗೆ ಅವಕಾಶ ಮಾಡ್ಕೊಡ್ಬೇಕು. ನೀವು ದಾರಿ ದೀಪಗಳಾಗಬೇಕು ಹೊರತು ಅಡ್ಗಲ್ ಆಗ್ಬಾರ್ದು. ಹಂಗ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ದಯವಿಟ್ಟು